ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನ ನನಗೆ ಮೆಸೇಜನ್ನು ಹಾಕ್ತಾರೆ. ತುಂಬ ನಷ್ಟ ಆಗಿದೆ ಅಮ್ಮ, ತುಂಬ ತೊಂದರೆಯಲ್ಲಿದ್ದೀವಿ. ಕೆಲವರಿಗೆ ಬಿಸ್ನೆಸ್ಸಲ್ಲಿ ನಷ್ಟ ಆದರೆ, ಇನ್ನು ಕೆಲವರಿಗೆ ಮನೆಯೊಳಗೆ ನಷ್ಟ, ಮಕ್ಕಳಿಂದಲೋ ಅಥವಾ ಅತ್ತೆ ಮಾವನಿಂದಲೋ ಅಥವಾ ಗಂಡನಿಂದಲೋ ತುಂಬ ದುಃಖಗಳನ್ನು ಹೇಳ್ಕೋತಾರೆ. ಎಷ್ಟೋ ಜನ ಮೆಸೇಜಲ್ಲಿ ಹತ್ತಿದ್ದಾರೆ, ವಾಯ್ಸ್ ಮೆಸೇಜಲ್ಲಿ ತುಂಬ ಜನ ಹತ್ತಿದ್ದಾರೆ. ಆದರೆ ನಾನು ಒಂದೇ ಮಾತನ್ನು ಹೇಳ್ತೀನಿ, ನಾನು ಎಲ್ರಿಗೂ ಧೈರ್ಯವಾಗಿರಿ, ಹೆದರಬೇಡಿ. ನಮ್ಮ ಕರುಣಾಮಯಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಕರ್ಮಗಳನ್ನೆಲ್ಲ ಕಳೆದು ಏನಾನ ಆಗಬೇಕು, ನಾವು ಏನು ಇಷ್ಟಪಟ್ಟಿದ್ದೀವಿ ಆ ಒಳ್ಳೆಯದನ್ನು ಖಂಡಿತ ಮಾಡ್ತಾರೆ. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಸಾಕು. ಯಾಕಂದರೆ ನಾವು ಒಬ್ಬರನ್ನು ನೋಡಿ ಖುಷಿ ಪಡುವ ಇರಬೇಕು. ಹೊಟ್ಟೆ ಕಿಚ್ಚನ್ನು ಮಾಡಬಾರ್ದು. ಆ ಹೊಟ್ಟೆ ಕಿಚ್ಚನ್ನು ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಯಾಕಂದರೆ ಕೊಡೋದು ಮತ್ತೊಬ್ಬ ಮನುಷ್ಯ ಅಲ್ಲ, ನಮಗೆ ಕೊಡೋದು ನಮ್ಮ ರಾಯರು. ನಮಗೆ ಕಷ್ಟಪಟ್ಟು ದುಡಿ ಅಂತಾರೆ, ಆ ದುಡಿದ ಫಲದಲ್ಲಿ ನಮಗೆ ರಾಯರು ಕೊಡೋದು. ಹಾಗಾಗಿ ರಾಯರ ಭಕ್ತರಾದಂಥ ನಾವು ಯಾವುದೇ ರೀತಿಯ ಮನಸ್ಸುಗಳು ಅಥವಾ ಆ ಒಂದು ರೀತಿಯ ಕೆಟ್ಟ ಗುಣ ಅದೊಂದು ಅಲ್ವಾ. ಮತ್ತೊಬ್ರು ಏನಾದರೂ ಮಾಡಿಕೊಂಡ್ರು ಅಂದರೆ ಬೇಜಾರು ಮಾಡಿಕೊಳ್ಳುವಂಥದ್ದು, ಇನ್ನೊಬ್ಬರು ನೋಡಿ ಒಂಥರ ಅಸೂಯೆ ಪಡುವಂಥದ್ದು, ಒಟ್ಟು ತಾನು ಒಬ್ಬರೇ ಮೆರಿಬೇಕು. ಆ ರೀತಿಯ ಒಂದು ಗುಣಗಳನ್ನು ಬಿಟ್ಟರೆ ಖಂಡಿತವಾಗಿಯೂ ರಾಯರು ಕೈ ಹಿಡಿದು ಕಾಪಾಡ್ತಾರೆ. ಪೂಜೆಗಳನ್ನು ಮಾಡದೆ ಫಲ ಸಿಗಲಿಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ. ನಾನು ಒಬ್ರು ಹೇಳಿದ್ದನ್ನು ಕೇಳಿದ್ದೀನಿ, ರಾಯರಿಗೆ ನೀವು ಯಾವ ಸೇವೆಯನ್ನು ಮಾಡಿ ಆ ಸೇವೆಗೆ ತಕ್ಕ ಫಲವನ್ನು ರಾಯರು ಖಂಡಿತ ಕೊಡ್ತಾರೆ. ತಕ್ಕ ಫಲ ಅಂದರೆ ಒಳ್ಳೆ ಫಲವನ್ನು ರಾಯರು ಖಂಡಿತ ಕೊಡ್ತಾರೆ. ಅದಕ್ಕೋಸ್ಕರ ಯಾರು ನೊಂದ್ಕೋಬೇಡಿ ಯಾಕೆ ಹೀಗೆ ಅಂತ. ಆದರೆ ತುಂಬ ಜನ ಇದ್ದಾರೆ, ಅಮ್ಮ ಇಷ್ಟು ಕಷ್ಟ ಇದ್ದರು, ಇಷ್ಟು ನೋವಿದ್ರು, ಇಷ್ಟು ಸಂಕಟ ಇದ್ದರು, ರಾಯರಿದ್ದಾರೆ ಅನ್ನೋ ನಂಬಿಕೆ ಮೇಲಿದ್ದೇವಮ್ಮ, ರಾಯರಿದ್ದಾರೆ ಅಂತ ನಂಬಿಕೆ ಮೇಲಿದ್ದೇವೆ ಅಂತ. ಖಂಡಿತವಾಗಿಯೂ ರಾಯರಿದ್ದಾರೆ, ನೆರವೇರಿಸ್ಕೊಡ್ತಾರೆ. ಆದರೆ ಕೆಲವರಿಗೆ ಬೇಗ ಆಗುತ್ತೆ. ಅಂದರೆ ಎಷ್ಟು ಬೇಗ ಅಂದರೆ ಅವ್ರೇನೋ ಒಂದು 7 ಗುರುವಾರ ಮಾಡಬೇಕು ಅಂದ್ಕೋತಾರೆ, ಅದೊಂದು 2-3 ಗುರುವಾರದೊಳಗೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಹೋಗುತ್ತೆ. ನೀವು ಕೆಲವರಿಗೆ ಆಗಲ್ಲ. ಆಗಲ್ಲ ಅಂದ ಲೆಕ್ಕಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ, ಆಗುತ್ತೆ. ಖಂಡಿತವಾಗಿಯೂ ರಾಯರು ಆಗುತ್ತೆ. ಇಲ್ಲ ಅಂದರೆ ಅದೇ ದಾರಿಯಲ್ಲಿ ಇನ್ನೇನೊಂದನ್ನು ಕೊಡ್ತಾರೆ ರಾಯರು. ಇದು ಬೇಡಾಗಿತ್ತು, ರಾಯರು ನಂಗೆ ಇದು ಕೊಟ್ಟಿದ್ದು ಖುಷಿ ಆಯಿತು, ಇದು ನಾನು ಅಂದ್ಕೊಂಡಿರಲಿಲ್ಲ ರಾಯರು ಕೊಡ್ತಾರೆ ಅನ್ನೋದನ್ನು. ಹೀಗೆ ಈ ರೀತಿಯಾಗಿ ರಾಯರು ದಾರಿಯನ್ನು ತೋರಿಸ್ತಾರೆ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಕರುಣಾಮಯಿ ಖಂಡಿತವಾಗ್ಲೂ ನಮ್ಮ ಜೊತೆಗಿರ್ತಾರೆ. ಧೈರ್ಯದಿಂದಿರಿ. ನಾನೊಂದು 2-3 ಜನರ ವಿಡಿಯೋವನ್ನು ಹಾಕ್ತೀನಿ ನಿಮಗೆ. ಯಾಕಂದರೆ ತುಂಬ ಕಷ್ಟ ನೋಡಿದವರು, ತುಂಬ ನಷ್ಟ ನೋಡಿದವರು, ಕಷ್ಟದ ಜೊತೆಗೆ ನಷ್ಟ ಹೆಂಗಾಗಿರ್ಬೋದು ಜೀವನ ಲೆಕ್ಕ ಹಾಕಿ, ಕಷ್ಟ ನಷ್ಟ ಎರಡೂ ಒಟ್ಟಾದಾಗ ಕಷ್ಟ ಆಗುತ್ತೆ. ಈಗ ನಷ್ಟ ಒಂದರಲ್ಲಾದರೆ ಹೇಗೋ ನಡೆದು ಹೋಗುತ್ತೆ, ಇನ್ನೊಂದರಲ್ಲಿ ಏನೋ ಆಗುತ್ತೆ, ಕಷ್ಟ ಇಲ್ಲ, ತೊಂದರೆ ಇಲ್ಲ, ಅದರಲ್ಲಿ ನಷ್ಟ ಆದರೆ ಅನ್ನೋ ರೀತಿ ಇರಬಹುದು. ಇದಾಗಲ್ಲ, ಕಷ್ಟ ನಷ್ಟ ಎರಡೂ ಒಟ್ಟಾಗ್ಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಜೀವನ ಅಲ್ವಾ. ಆವಾಗ ರಾಯರನ್ನು ಬಿಟ್ಟರೆ ಇನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಸಂಬಂಧಿಗಳ ಹತ್ರನೋ ಫ್ರೆಂಡ್ಸ್ ಹತ್ರನೋ ಏನು ಪದೇ ಪದೇ ಹೇಳೋಕ್ಕಾಗತ್ತಾ? ಏನಂತಾರೆ, ಅಯ್ಯೋ ದಿನ ಯಾವಾಗ ನೋಡ್ರು ಇದೇ ಒಂದು ಹಾಡು ಅಂತಾರೆ ಅಲ್ವಾ. ಇನ್ನು ಕೆಲವರು ಇದ್ದಾರೆ ಬಿಡಿ, ಇರುತ್ತೆ, ಇದ್ದು ಇಲ್ಲ 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 ಅಂತಾರೆ. ದಯವಿಟ್ಟು ಇದ್ದು ಇಲ್ಲ ಇಲ್ಲ ಅನ್ನಬೇಡಿ, ಇಲ್ಲಾಗೇ ಹೋಗುತ್ತಂತೆ ಆಗೋ ಹೇಳ್ತಾರೆ. ಹಿರಿಯವರು ಹೇಳಿದ ಮಾತು ಸುಳ್ಳಲ್ಲ. ಇನ್ನು ಕೆಲವರು ಶಾಪ ಹಾಕ್ತಾರೆ ಗೊತ್ತಾ, ಯಾರ ಹತ್ರ ಇಲ್ಲ 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 ಅಂದರೆ ಅಪ್ಪ ಇಲ್ಲದೆ ಹೋಗಲಿ ನಿಮಗೆ ಅಂತಾರೆ ಅಲ್ವಾ. ಅದಕ್ಕೆ ಕೆಲವರು ಅದು ಬಿಡಿ, ಇಲ್ಲ 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 ಅಂತ ಹೇಳೋರು ಇರ್ತಾರೆ. ಆದರೆ ತುಂಬ ಕಷ್ಟ ನಷ್ಟ ನೋಡಿದವರು ರಾಯರು ಏನೋ ಒಂದು ದಾರಿ ತೋರಿಸ್ತಾರೆ ಅನ್ನೋ ಅಚಲವಾದಂಥ ನಂಬಿಕೆ ಮೇಲಿರ್ತಾರೆ. ಖಂಡಿತವಾಗಿಯೂ ಆ ನಂಬಿಕೆಯನ್ನು ನಮ್ಮ ರಾಯರು, ನಮ್ಮ ಕರುಣಾಮಯಿ ಖಂಡಿತ ನಡೆಸ್ಕೊಡ್ತಾರೆ. ಈಗ ಮೊನ್ನೆ ಒಬ್ರು ನನಗೆ ಮೆಸೇಜ್ ಹಾಕಿದ್ರು, ಏನು ಅಂದರೆ, ಅಮ್ಮ ಯಾವಾಗಲೂ ಅನ್ನೋರು, ನಾನು ರಾಯರ ಪೂಜೆ ಇಷ್ಟೆಲ್ಲ ಮಾಡ್ತೀನಿ, ಯಾಕೆ ನನಗೆ ಹೀಗೆ ಅಂತ ಯಾವಾಗಲೂ ಹೇಳೋರು. ಆದರೆ ಮೊನ್ನೆ ಮೆಸೇಜ್ ಹಾಕಿದ್ದಾರೆ, ಇಲ್ಲಮ್ಮ ರಾಯರನ್ನು ನಂಬಿದರೆ ಯಾವತ್ತೂ ಕೈ ಬಿಡಲ್ಲಮ್ಮ. ಇವತ್ತು ಸ್ವಲ್ಪ ಮನೆ ಚೇಂಜ್ ಮಾಡಿದ್ದಾರೆ ಅವರು. ಆ ಮನೆ ಚೇಂಜ್ ಮಾಡೋದು ಕೇಳ್ತಾರೆ. ಆ ಮನೆ ಚೇಂಜ್ ಮಾಡೋಕ್ಕೆ ನನ್ನ ಗಂಡನಿಗೆ ಮನಸ್ಸು ಕೊಟ್ಟಿದ್ದಾರೆ. ನನ್ನ ಬಾಡಿಗೆ ಮನೇಲಿದ್ದಾರೆ, ಮನಸ್ಸು ಕೊಟ್ಟಿಲ್ಲ ಗಂಡ, ಇಷ್ಟು ಟೈಮ್ ಬೇಡ, ಇಲ್ಲೇ ಇರೋಣ, ಏನಾಗಲ್ಲ ಇಲ್ಲೇ ಇರೋಣ ಅಂತ. ಆದರೆ ಆ ಮನಸ್ಸನ್ನು ರಾಯರು ಕೊಟ್ಟಿದ್ದಕ್ಕೆ ಇವತ್ತು ಬೇರೆ ಮನೆಗೆ ಹೋಗ್ತಾ ಇದ್ದೀವಮ್ಮ, ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ
ರಾಯರನ್ನು ನಂಬುದವರಿಗೆ ಯಾವತ್ತೂ ರಾಯರು ಕೈ ಬಿಡಲ್ಲ ಅನ್ನೋದಂತೂ ನಿಜ ಅಮ್ಮ ಅಂತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಏನು ಅಂದರೆ, ಯಾರು ಬೇಜಾರು ಮಾಡ್ಕೋಬೇಡಿ. ನಮಗೂ ಎಲ್ಲರಿಗೂ ಇದೆ, ನಾವು ಪೂಜೆ ಮಾಡಿದ ತಕ್ಷಣ ಫಲ ಸಿಗುತ್ತೆ ಅಂತಲ್ಲ. ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀನಿ, ನೋವುಗಳನ್ನು ಅನುಭವಿಸಿದ್ದೀವಿ, ನಷ್ಟಗಳನ್ನು ಅನುಭವಿಸಿದ್ದೀವಿ ಅಲ್ವಾ. ಆದರೂ ಮತ್ತೊಬ್ಬರು ಕಷ್ಟದಲ್ಲಿದ್ದಾಗ, ಮತ್ತೊಬ್ಬರು ನಷ್ಟ ಅಂತ ಹೇಳಿದಾಗ, ಅಥವಾ ಮತ್ತೊಬ್ಬರು ಇನ್ನೇನೋ ಒಂದು ನೋವಲ್ಲಿದ್ದಾಗ ನಮ್ಮಲ್ಲಿ ಇರುವಂಥದ್ದು ಒಂದು ಸಾಂತ್ವನದ ಮಾತು, ಆ ಒಂದು ಧೈರ್ಯ, ಆ ಒಂದು ಆತ್ಮಸ್ಥೈರ್ಯವನ್ನು ಕೊಡ್ತೀವಿ. ಹೆದರಬೇಡಿ, ರಾಯರಿದ್ದಾರೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರು ರಾಯರನ್ನು ನಂಬಿದರು, ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ, ಖಂಡಿತವಾಗಿ ನಂಬಿಕೆಟ್ಟವರಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ರಾಯರನ್ನು ನಂಬಿ ಅವರ ಆರಾಧನೆಯನ್ನು ಮಾಡಿ, ಅವರ ಸ್ಮರಣೆಯನ್ನು ಮಾಡಿ, ಖಂಡಿತವಾಗಿ ಅವರು ಫಲ ಕೊಡ್ತಾರೆ. ಸ್ವಲ್ಪ ತಡ ಆಗಬಹುದು ಅಷ್ಟೇ, ತಡ ಆಗುತ್ತೆ. ನನಗೆ ಯಾಕೆ ಹಿಂಗೆ ತಡ ಆಗುತ್ತೆ ಅಂದ್ಕೊಂಡ್ಬೇಡಿ, ತಡ ಆಗುತ್ತೆ. ತಡ ಆದರೂ ನೀವೇನು ಇಷ್ಟಪಟ್ಟಿದ್ದೀರಿ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಕೊಡ್ತಾರೆ ರಾಯರು. ಅಂದರೆ ಕಾಯಬೇಕು. ಆ ಒಂದು ರಾಯರ ಬಗ್ಗೆ ಒಂದು ನಂಬಿಕೆ, ಅವರು ಮಾಡಿದಂತಹ ಪೂಜೆ ಮೇಲೆ ಶ್ರದ್ಧೆ ಇದ್ದುಬಿಟ್ರೆ ಖಂಡಿತವಾಗಿಯೂ ಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನನ್ನ ಜೊತೆ ಯಾರ್ಯಾರು ಇದ್ದೀರಿ, ನನ್ನ ಜೊತೆ ಏನೇನೆಲ್ಲ ಹಿಡ್ಕೊಂಡಿದ್ದೀರಿ ಅವರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ರಾಯರಿದ್ದಾರೆ, ಖಂಡಿತವಾಗಿಯೂ ರಾಯರಿದ್ದಾರೆ, ಕೈ ಬಿಡಲ್ಲ ರಾಯರು. ಎಲ್ಲರಿಗೂ ನಮ್ಮ ರಾಯರ ಅನುಗ್ರಹ ಆಗಲಿ, ರಾಯರು ಒಳ್ಳೆಯದನ್ನು ಮಾಡಲಿ, ನಮಗೂ ನಿಮಗೂ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.